ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಕೃಷ್ಣ ಫ್ಯಾನ್ಸಿ ಸ್ಟೋರ್ನಲ್ಲಿ ತಲೆ ಮತ್ತೇರುವ ಮಾದಕ ಪದಾರ್ಥ ವ್ಯಾಪಾರ. ಫ್ಯಾನ್ಸಿ ಸ್ಟೋರ್ಗೆ ಬೀಗ. ತಲೆ ಮತ್ತೇರುವ ಮಾತ್ರೆ, ಇಂಜೆಕ್ಷನ್, ನಶೆ ಇರುವ ಮಾದಕ ಪದಾರ್ಥಗಳು ಮಾರಾಟ ಮಾಡುತ್ತಿದ್ದಂತೆ ಸುದ್ದಿ ತಿಳಿದ ಅಧಿಕಾರಿಗಳು ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ಪರಿಶೀಲನೆ. ನೋವು ನಿವಾರಕ ಮಾತ್ರೆಗಳನ್ನು ಮತ್ತೇರುವುದಕ್ಕಾಗಿ ಬಳಸಿ ಯುವ ಸಮುದಾಯದ ಹಾದಿ ತಪ್ಪಿಸುತ್ತಿರುವ ಆಘಾತಕಾರಿ ಘಟನೆ ನಗರದಲ್ಲಿ ಬೆಳಕಿಗೆ ಬಂದಿದೆ. ವೈದ್ಯರ ಚೀಟಿ ಇಲ್ಲದೆ ಮಾತ್ರೆ ಮಾರಾಟ ಮಾಡುತ್ತಿದ್ದ ಫ್ಯಾನ್ಸಿ ಸ್ಟೋರ್ ಮಾಲೀಕನ ವಿರುದ್ಧ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಗರದ ನೀಲಕಂಠೇಶ್ವರ ಕ್ಯಾಂಪಿನ ಶಾಮಿಯಾನ ಕಾರ್ಮಿಕನೊಬ್ಬ ಮೈಕೈ ನೋವಿಗಾಗಿ ಸ್ನೇಹಿತರ ಸಲಹೆ ಪಡೆದು ಮತ್ತಿರುವ ಮಾತ್ರೆ ಸೇವಿಸಲು ಆರಂಭಿಸಿದ್ದ. ಮಾತ್ರೆಗೆ ಬಲಿಯಾದ ಮತ್ತು ಆ ನಶೆ ಸಾಲದೆ ಹೆಚ್ಚಿನದ ನಶೆಕ್ಕಾಗಿ ಪಡೆಯಲು ಆತನು ಅದನ್ನು ಪುಡಿ ಮಾಡಿ ನೀರಿನಲ್ಲಿ ಮಿಶ್ರಣ ಮಾಡಿ ನೇರವಾಗಿ ಕೈಗಳಲ್ಲಿರುವ ನರದೊಳಗೆ ಇಂಜೆಕ್ಟ್ ಮಾಡಿಕೊಳ್ಳತೊಡಗಿದ್ದ. ಶ್ರೀ ದುರ್ಗಾದೇವಿ ದೇವಸ್ಥಾನದ ಹತ್ತಿರ ಗಣೇಶ ಸರ್ಕಲ್ನಲ್ಲಿರುವ ಕೃಷ್ಣ ಫ್ಯಾನ್ಸಿ ಸ್ಟೋರ್ನ ಕಿಶನ್ ಕುಮಾರ್ ಎಂಬಾತ 300 ರೂಪಾಯಿಗೆ 2 ಮಾತ್ರೆಗಳನ್ನು ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ಎನ್ನಲಾಗಿದೆ. ಈ ವಿಷಭರಿತ ಸೇವನೆಯ ಚಟುವಟಿಕೆಗಳ ಚಟದಿಂದಾಗಿ ಯುವಕರು ತಮ್ಮ ಆರೋಗ್ಯದತ್ತ ಗಮನ ಹರಿಸದೆ, ದುಡಿಯಲು ಶಕ್ತಿ ಇಲ್ಲದೆ, ಮತ್ತೇರಿಸುವ ಮಾತ್ರೆಗಳನ್ನು ಪಡೆಯಲು ತಮ್ಮಲ್ಲಿ ಹಣವಿಲ್ಲದಿದ್ದಾಗ ಹಣಕ್ಕಾಗಿ ಕಳ್ಳತನ ಮಾಡುವ ಮಟ್ಟಕ್ಕೆ ಇಳಿದಿದ್ದಾರೆ ಎಂದು ಕನ್ನಡ ಹೋರಾಟಗಾರರು ಮಾಧ್ಯಮದ ಮುಖಾಂತರ ತಿಳಿಸಿದರು. ಖಾಕಿ ಕಾರ್ಯಾಚರಣೆ. ಸಂತ್ರಸ್ತ ಯುವಕ ನೀಡಿದ ದೂರಿನ ಮೇರೆಗೆ ಪಿಐ ಪ್ರಕಾಶ್ ಮಾಳಿ ಅವರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ನಗರದ ಸಾಹಿಲ್ ಸೋಹೇಬ್ ಸೇರಿದಂತೆ ಹಲವು ಯುವಕರು ಈ ಮಾತ್ರೆ ಮಾಫಿಯಾ ಜಾಲದಲ್ಲಿ ಸಿಲುಕಿರುವುದು ಪತ್ತೆಯಾಗಿದೆ. ವರದಿ ಮಂಜುನಾಥ್. ಚನ್ನಬಸವ ತಾತನವರು ಹೇಳಿದ್ದು ಗಂಗಾವತಿ ಛೋಟಾ ಬಾಂಬೆ ಆಗುತ್ತೆ ಅಂತ. ಆದರೆ ಅದರ ಉದ್ದೇಶ ಒಳಿತಿಗಾಗಿ ಹೇಳಿದ್ದು ಇತ್ತು. ಆದರೆ ಇಂಥ ಅವಿವೇಕಿಗಳು ಚಟಕ್ಕಾಗಿ ಬಲಿಯಾಗುವಂತಹ ಯುವಕರು ಗಂಗಾವತಿಯ ಹೆಸರನ್ನು ಹಾಳು ಮಾಡುತ್ತಿದ್ದಾರೆ. ಇದಕ್ಕೆ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡು ಗಾಂಜಾ, ಅಫೀಮ್, ಡ್ರಗ್ ಇಂಜೆಕ್ಟ್ ಮಾಡಿಕೊಳ್ಳುವಂತಹ ಯುವಕರು ಎಲ್ಲೇ ಇರಲಿ ಹಿಡಿದು ಕಡಿವಾಣ ಹಾಕಬೇಕೆಂದು ಕನ್ನಡ ಸೇನೆ ಉತ್ತರ ಕರ್ನಾಟಕ ಅಧ್ಯಕ್ಷರು ಚನ್ನಬಸವ ಜೇಕಿನ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಕನ್ನಡ ಸೇನೆ ಕರ್ನಾಟಕ ಉತ್ತರ ಕರ್ನಾಟಕ ಅಧ್ಯಕ್ಷರು ಚನ್ನಬಸವ ಜೇಕಿನ್ ಗಂಗಾವತಿಯ ಜನನಿಬಿಡ ಪ್ರದೇಶವಾದಂಥ ಒಂದು ಏನು ಗಾಂಧಿ ವೃತ್ತದಿಂದ ಚನ್ನಬಸವಾಮಿ ಮಠದವರೆಗೆ ಇರ್ತಕ್ಕಂಥ ಒಂದು ಅಂಗಡಿ ಕೃಷ್ಣ ಫ್ಯಾನ್ಸಿ ಸ್ಟೋರ್ ಎಂಬ ಒಂದು ಅಂಗಡಿಯಲ್ಲಿ ಡ್ರಗ್ಸ್ ಮಾತ್ರೆಯನ್ನ ಮಾರ್ತಾ ಇದ್ದಾರಂತ. ಇವತ್ತು ಪೊಲೀಸರು ಬಂದು ಎಲ್ಲ ಒಂದು ತನಿಖೆಯಿಂದ ಇವತ್ತು ಹಿಡಿದಿದ್ದಾರೆ. ಇಂಥ ಗಂಗಾವತಿಯಲ್ಲಿ ಡ್ರಗ್ಸ್, ಅಫೀಮ, ಏನು ಗಾಂಜಾ ಇಂಥವೆಲ್ಲ ಗಂಗಾವತಿ ಸುತ್ತಮುತ್ತ ಇದಾವ ಅಂತಂದು ಹೇಳ ಗೊತ್ತಾಗಿದೆ. ಈ ಹಿಂದೆ ಸಣಾಪುರದಲ್ಲಿ ಗಾಂಜಾ ಹೊಡೆದಂತ ವ್ಯಕ್ತಿಗಳಿಗೆ ಗಂಗಾವತಿಯ ಕೋರ್ಟಲ್ಲಿ ಒಂದು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾದಂತ ಒಂದು ಕೋರ್ಟಿಂದ ಜಡ್ಜ್ ಅವರು ಒಂದು ತೀರ್ಪು ಕೊಟ್ಟಿದ್ದಾರೆ. ಅದೇ ತರನಾಗಿ ಈ ರೋಡಲ್ಲಿ ಚಾಕು, ಚೂರಿ ಎಲ್ಲ ಬರ್ತಾ ಇದ್ದಾವೆ. ಅಂದ್ರೆ ಇಂಥ ಮಾಫಿಯಾಗಳು ಇದಾವೆ. ಇಂಥವನ್ನ ಮಟ್ಟ ಹಾಕ್ಬೇಕು. ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಂದು ಅಂಗಡಿಗಳಲ್ಲಿ, ಕಿರಾಣಿ ಅಂಗಡಿ ಇರ್ಬೋದು, ಯಾವುದೇ ಇರ್ಬೋದು, ಈಗ ಮದ್ಯ ಮಾರಾಟ, ಅಕ್ರಮವಾಗಿ ಮದ್ಯ ಮಾರಾಟ,
ಇಂಥ ಗಾಂಜಾ, ಹಫೀಮು, ಇಂಥವೆಲ್ಲ ಚರಸ್, ಇಂಥವೆಲ್ಲ ಗಂಗಾವತಿಯಲ್ಲಿ ಏನ್ ನಮ್ ಗಂಗಾವತಿ ಚನ್ನಬಸತಾತ ಚೋಟಾ ಬಾಂಬೆ ಆಗುತ್ತೋ ಅಂತ ಹೇಳಿದ್ರು. ಅಂದ್ರೆ ಚೋಟಾ ಬಾಂಬೆ ಆಗುತ್ತಂದ್ರೆ ಇದೆಲ್ಲ ಗಂಗಾವತಿ ಉದ್ಧಾರ ಆಗುತ್ತೋ ಅಂತ ಹೇಳಿದ್ರು. ಅಂತದ್ರಲ್ಲಿ ಇಂಥ ಕೊಲೆಗಳು, ರೋಡಲ್ಲಿ ಕೊಲೆಗಳು, ಚಾಕು ಹಾಕಂತದ್ದು ಇಂಥವೆಲ್ಲ ನಡೀತಾ ಇದೆ ಅಂತಂದ್ರೆ ಇಂಥ ಸಣ್ಣ ಅಂಗಡಿಯಲ್ಲಿ, ಕೃಷ್ಣ ಫ್ಯಾನ್ಸಿ ಸ್ಟೋರಿ ಅಂತ ಅಂಗಡಿಯಲ್ಲಿ ಒಂದು ಡ್ರಗ್ಸ್ ಮಾತ್ರೆ ಮಾಡ್ತಾರಂತಂದ್ರೆ ಇನ್ನು ಉಳಿದಂತ ಗಂಗಾವತಿಯಲ್ಲಿ ಏನೇನ್ ಮಾಡ್ತಾ ಇದ್ದಾರೆ, ಕಾನೂನಲ್ಲಿ ಏನು ನಮ್ಮ DYSP ಇರ್ಬೋದು, SP ಇರ್ಬೋದು, PSI ಇರ್ಬೋದು, PI ಇರ್ಬೋದು, ಎಲ್ಲಾ ಅಂಗಡಿಗಳನ್ನ ಚೆಕ್ ಮಾಡಿ ಇಂಥವ್ರಿಗೆ ಒಳ್ಳೆ ಒಂದು ಕಠಿಣ ಕಾನೂನು ಕ್ರಮ ಕೈಗೊಳ್ಬೇಕಂತಂದೇಳಿ ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಇಂಥ ಒಂದೇನು ಗಂಗಾವತಿಯಲ್ಲಿ ಇಂಥವೇನು ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ, ಅಕ್ರಮ ಗಂಜಾ ಇರ್ಬೋದು, ಅಕ್ರಮ ಮದ್ಯ ಮಾರಾಟ ಇರ್ಬೋದು, ಮತ್ತು ಇಂಥವೆಲ್ಲವನ್ನ ಕಡಿವಾಣ ಹಾಕದೇ ಇದ್ದಂತ ಪಕ್ಷದಲ್ಲಿ ಕನ್ನಡ ಪರ ಹೋರಾಟಗಾರರು ಗಂಗಾವತಿ, ಕೊಪ್ಪಳ ಮತ್ತು ಕರ್ನಾಟಕ ಬಂದ್ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಅದು ವಾಟಾಳ್ ನಾಗರಾಜ್ ಮತ್ತು ನಮ್ಮ ಕನ್ನಡ ಸೇನೆಯ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ KR ಕುಮಾರ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ ಕರೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಗಂಗಾವತಿಯಿಂದ ಮಾಡ್ತೀವಿ ಅಂತಂದೇಳಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮಸ್ಕಾರ. ಇವತ್ತೇನಪ್ಪ ಅಂದರೆ ಕೃಷ್ಣ ಫ್ಯಾನ್ಸಿ ಸ್ಟೋರ್ನಲ್ಲಿ ಟ್ಯಾಕ್ಸ್ ಮಾಫಿಯಾದ ಗುಳಿಗೆಗಳು ಮತ್ತು ಗಾಂಜಾ ಈ ಥರ ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇವತ್ತು ಗಂಗಾವತಿಯಲ್ಲಿ ನಮ್ಮ ಚನ್ನಬಸವ ಸ್ವಾಮಿಯವರು ಇದು ಇವತ್ತೇನೋ ಚೋಟಾ ಬಾಂಬೆ ಆಗುತ್ತಂತ ಹೇಳಿದರು ಗಂಗಾವತಿ. ಅದು ಒಳ್ಳೆದಕ್ಕೆ ಹೇಳಿದರು ಅವರು. ಇವತ್ತೇನಪ್ಪ ಅಂದರೆ ಇದೆಲ್ಲ ನಂಬರ್ 2 ದಂಧೆಗಳು ಭಾಳಷ್ಟು ನಡೀತಾ ಇದ್ದಾವೆ ಗಂಗಾವತಿ ಕ್ಷೇತ್ರದಲ್ಲಿ. ಇದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸೂಕ್ತವಾಗಿ ಕ್ರಮವನ್ನು ಜರುಗಿಸಬೇಕಂತೇಳಿ ಕಲ್ಯಾಣ ಕರ್ನಾಟಕ ಯುವ ಜಾಗೃತಿ ವೇದಿಕೆಯಿಂದ ಒತ್ತಾಯ ಮಾಡ್ತಿದ್ದೇವೆ. ಆ ಥರ ಮಾಡಿಲ್ಲ ಅಂದ್ರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಆಗುತ್ತೆ ಕನ್ನಡ ಪರ ಸಂಘಟನೆಗಳಿಂದ. ಇದು ಎಚ್ಚರಿಕೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.